ಸಂಕ್ರಾಂತಿ ಹೋಗಿ ಒಂದು 15 ದಿನವಾದರೂ ಮೂಡು ಚಿಂತಲಪಲ್ಲಿಯಲ್ಲಿ ಚಳಿ ಮಾತ್ರ ಪೂರ್ತಿಯಾಗಿ ಕಡಿಮೆಯಾಗಿರಲಿಲ್ಲ. ಪ್ರಸಾದ್ ಅವರ ಮನೆ ಬೆಳಗಿನ ಹೊತ್ತು ಬಹಳ ಪ್ರಶಾಂತವಾಗಿರುತ್ತದೆ. ದೊಡ್ಡ ಸೊಸೆ ಅನಾಮಿಕಾ ಡಾಕ್ಟರ್ ಓದಿದ್ದರೂ ಪಟ್ಟಣಕ್ಕೆ ಹೋಗದೆ ಊರಿನಲ್ಲೇ ಜನರಿಗೆ ಬಹಳ ಕಡಿಮೆ ಫೀಸ್ ತೆಗೆದುಕೊಂಡು ಚಿಕಿತ್ಸೆ ಕೊಡ್ತಾ ಇರ್ತಾಳೆ. ತಿನ್ನುವ ಆಹಾರಕ್ಕೆ ನಮ್ಮ ಆರೋಗ್ಯಕ್ಕೆ ಸಂಬಂಧವಿದೆ ಎಂದು ಅನಾಮಿಕಾ ಭಾವಿಸ್ತಾ ಇರ್ತಾಳೆ. ಅದಕ್ಕೆ ರಸಾಯನಗಳು ಉಪಯೋಗಿಸದೆ ಸಹಜ ಸಿದ್ಧವಾದ ತರಕಾರಿಗಳನ್ನ ಹಿತ್ತಲಲ್ಲೇ ಬೆಳೆಸುತ್ತಾಳೆ. ದಿನವೂ ಬೆಳಿಗ್ಗೆ ಹಿತ್ತಲಿನಲ್ಲಿ ಗಿಡಗಳಿಗೆ ನೀರು ಹಾಕುವುದರಿಂದ ಅನಾಮಿಕಳ ದಿನಚರ್ಯ ಪ್ರಾರಂಭವಾಗುತ್ತದೆ. ಅಮ್ಮ ಅನಾಮಿಕಾ, ಆಗ್ಲೇ ಹಿತ್ತಲಿಗೆ ಹೋದ್ಯ ತಾಯಿ? ಈ ಮಂಜಲ್ಲಿ ಕೂಡ ನೀನು ಹಿತ್ತಲಲ್ಲಿ ಏನ್ ಮಾಡ್ತಾ ಇದೀಯಮ್ಮ? ಈ ದಿನ ಅಡಿಗೆಗೆ ತರಕಾರಿ ಕೊಯ್ತಾ ಇದ್ದೀನತ್ತೆ. ಹೀಗೆ ತಾಜಾವಾಗಿ ತರಕಾರಿ ಕೊಯ್ದು ಮಾಡಿದರೆ ರುಚಿಗೆ ರುಚಿ, ಆರೋಗ್ಯಕ್ಕೆ ಆರೋಗ್ಯ. ನಮಗೆ ಬರುತ್ತೆ ಅತ್ತೆ. ಮಾವಯ್ಯನಿಗೆ ಇಷ್ಟ ಅಂತ ಮೆಂತೆ ಸೊಪ್ಪು ಕೂಡ ತಗೊಂಡ್ಬರ್ತೀನಿ. ಈ ದಿನ ಮಾವಯ್ಯನಿಗೆ ಇಷ್ಟವಾದ ಮೆಂತೆ ಸೊಪ್ಪಿನ ಸಾರು, ನಿಮಗಿಷ್ಟವಾದ ಬದ್ನೆಕಾಯಿ ಪಲ್ಯ ಮಾಡೋಣ ಅಂತ ಇದ್ದೀನಿ ಅತ್ತೆ. ಆಗಲೇ ಹಾಲ್ನಲ್ಲಿರುವ ಪ್ರಸಾದ್, ಅಮ್ಮ ಅನಾಮಿಕಾ, ನೀನ್ ಯಾವಾಗ್ಲೂ ನಮ್ಮ ಆರೋಗ್ಯದ ಬಗ್ಗೆ ಆಲೋಚಿಸ್ತೀಯಮ್ಮ. ನಿನ್ನ ಕೈ ಅಡುಗೆ ತಿಂದಾಗಿನಿಂದ ನನ್ನ ಶುಗರ್ ಲೆವೆಲ್ ಕಂಟ್ರೋಲ್ ಅಲ್ಲಿ ಬಂದಿದೆ ತಾಯಿ. ಆಯಾಸ ಕೂಡ ಈಗ ಬರ್ತಾ ಇಲ್ಲ. ಹೀಗೆ ಸಹಜ ಸಿದ್ಧವಾದ ಪದಾರ್ಥಗಳಿಂದ ಮಾಡಿದ ಅಡುಗೆ ತಿಂತಾ ಇದ್ರೆ ನನ್ನ ಪ್ರಾಣ ಎದ್ದು ಬಂದ ಹಾಗಿದೆ ತಾಯಿ. ಸ್ವಲ್ಪ ಹೊತ್ತಿಗೆ ಅಡುಗೆ ಮನೆಗೆ ಹೋಗಿ ಕಷಾಯ ಮಾಡಿಕೊಂಡು ಬರ್ತಾಳೆ ಅನಾಮಿಕಾ. ಮಾವಯ್ಯ, ಅತ್ತೆ ತಗೊಳ್ಳಿ, ನಿಮಗಾಗಿ ಈ ದಿನ ಕಷಾಯ ಮಾಡ್ಕೊಂಡ್ ಬಂದಿದ್ದೀನಿ. ಇದು ನಿಮ್ಮ ಗಂಟಲಿಗೆ ಬಹಳ ಒಳ್ಳೇದು. ಕಷಾಯನ? ಚಿಕ್ಕಂದಿನಲ್ಲಿ ನನಗೆ ನೆಗಡಿ ಆದ್ರೆ ನಮ್ಮಮ್ಮ ನನಗೆ ಇಂಥ ಕಷಾಯನೇ ಕೊಡ್ತಾ ಇದ್ಲು. ನಮ್ಮಮ್ಮನ ಕಷಾಯದ ಏಟಿಗೆ ನಂಗೆ ತಕ್ಷಣ ಶೀತ ಕಡಿಮೆ ಆಗ್ತಾ ಇತ್ತು. ಆಗಲೇ ಅವನಿ ಅಂಜಲಿ ಅಲ್ಲಿಗೆ ಬರುತ್ತಾರೆ. ಅವನಿ ಮೊಬೈಲ್ ಅಲ್ಲಿ ಏನೋ ಫುಡ್ ಆಪ್ ನೋಡ್ತಾ ಇರ್ತಾಳೆ. ಅಬ್ಬಬ್ಬಾ, ಏನು ಮಾವಯ್ಯ, ಬೆಳಿಗ್ಗೆನೆ ಕಹಿ ಕಷಾಯ ಕುಡಿತಾ ಆನಂದ ಪಡ್ತಾ ಇದ್ದೀರಾ? ನನಗಂತೂ ಈಗ ಒಂದು ಸ್ಟ್ರಾಂಗ್ ಕ್ಯಾಪಚಿನೋ ಕುಡಿಬೇಕು ಅಂತಿದೆ. ಇಲ್ಲಿ ಕನಿಷ್ಠ ಒಳ್ಳೆ ಕಾಫಿ ಶಾಪ್ ಕೂಡ ಇಲ್ಲ. ಹೌದು ಮಾವಯ್ಯ, ನನಗಂತೂ ಕ್ರಂಚಿಯಾಗಿರುವ ಚೀಸ್ ಬರ್ಗರ್, ಫ್ರೆಂಚ್ ಫ್ರೈಸ್ ತಿನ್ಬೇಕು ಅನಿಸ್ತಾ ಇದೆ. ನಾವು ಸಿಟಿಯಿಂದ ಬಂದಾಗಿನಿಂದ ಆ ಸೊಪ್ಪು ಗೊಂಗೂರ ಅಂತ ಏನೋ ಒಂದು ಸೊಪ್ಪನ್ನ ವಾರಕ್ಕೆ 2 ಸಲ ಮಾಡ್ತಾ ಇದ್ದೀರಾ. ಆ ಅಡಿಗೆ ನೋಡಿ ನನಗಂತೂ ಊಟನೇ ಮಾಡ್ಬೇಕು ಅನ್ನಿಸ್ತಾ ಇಲ್ಲ. ಅಕ್ಕ, ನೀನ್ ಇವೆಲ್ಲ ಹೇಗೆ ತಿಂತೀಯ ಇದನ್ನ? ಅಂಜಲಿ, ರುಚಿ ನಾಲಿಗೆವರೆಗೆ ಇರುತ್ತೆ ತಾಯಿ, ಆದ್ರೆ ಆರೋಗ್ಯ ಶರೀರವೆಲ್ಲಕ್ಕೂ ಬೇಕು. ಆ ಬರ್ಗರ್, ಪಿಜ್ಜಾಗಳಲ್ಲಿರುವ ಮೈದಾ, ಹಳೆ ಎಣ್ಣೆ ನಮ್ಮ ಕರುಳನ್ನ ಹಾಳು ಮಾಡುತ್ತೆ. ನಮ್ಮ ತೋಟದಲ್ಲಿ ಬೆಳೆದ ಈ ತರಕಾರಿ ಆದ್ರೆ ಬಲವಿರುತ್ತೆ. ಇದರಲ್ಲಿರುವ ಬಲ ಯಾವ್ದ್ರಲ್ಲೂ ಇರೋದಿಲ್ಲ. ಅಕ್ಕ, ನೀನು ತುಂಬಾ ಹಳೆಯ ಕಾಲದ ಕತೆಗಳು ಹೇಳ್ತೀಯ. ಸಿಟಿಲಿ ನಾವೆಲ್ಲವಂತೂ ತಿಂತಾನೆ ಇರ್ತೀವಕ್ಕ. ಅಲ್ಲಿ ಯಾರಿಗೂ ಏನೂ ಆಗ್ತಾ ಇಲ್ವಲ್ಲ ಮತ್ತೆ. ಆದ್ರೂ ಟೇಸ್ಟ್ ಇಂಪಾರ್ಟೆಂಟ್ ಅಕ್ಕ. ಆ ಮಸಾಲೆ, ಆ ಸಾಸ್ ಇದ್ರೇನೆ ಅಲ್ವಾ ತಿಂದ ಹಾಗಿರೋದು. ಅವನಿ, ಅಂಜಲಿ, ಒಂದ್ಸಲ ಅನಾಮಿಕಾ ಹೇಳೋದನ್ನು ಕೂಡ ಕೇಳಿ. ಮಸಾಲೆ ಏನೋ ರುಚಿಗಾಗಿ ಉಪಯೋಗಿಸುವ ಪದಾರ್ಥಗಳನ್ನು ತಿಂದ್ರೆ ಆರೋಗ್ಯ ಹಾಳಾಗುತ್ತೆ. ನಾಳೆ ಬೆಳಿಗ್ಗೆನೆ ಏನಾದ್ರೂ ತೊಂದ್ರೆ ಆದ್ರೆ ಯಾರು ಕಷ್ಟಪಡ್ತಾರೆ? ನೀವೇ ಅಲ್ವಾ? ಅವನಿ ಅಂಜಲಿ ಶಾರದಾಳ ಮಾತಿನಲ್ಲಿ ಎಡಕಿವಿಯಲ್ಲಿ ಬಿಡುತ್ತಾರೆ. ಸ್ವಲ್ಪ ಹೊತ್ತಿಗೆ ಅವನಿ ಸುರೇಶ್ಗೆ ಕಾಲ್ ಮಾಡುತ್ತಾಳೆ. ಸುರೇಶ್, ನೀನು ಅರುಣ್ ನಾಳೆ ಊರಿಗೆ ಬರ್ತಾ ಇದ್ದೀರಾ? ಹಾ ಅವನಿ, ಹೇಗೂ ವೀಕೆಂಡ್ ಅಲ್ವಾ, ನಾಳೆ ಮಾರ್ನಿಂಗ್ ಬರ್ತೀವಿ. ನನಗೆ ಇಲ್ಲಿ ಮಾಡುವ ಈ ಅಡಿಗೆ ಹಿಡಿಸ್ತಾ ಇಲ್ಲ. ನೀವು ಬರುವಾಗ ಸಿಟಿಯಿಂದ ಸ್ವಲ್ಪ ಫುಡ್ ಐಟಮ್ಸ್ ತಗೊಂಬನ್ನಿ. ಏನೇನ್ ಬೇಕೋ ನಾನು ಟೆಕ್ಸ್ಟ್ ಮಾಡ್ತೀನಿ. ಓಕೆ ಅವನಿ. ಮಾರನೇ ದಿನ ಮಧ್ಯಾಹ್ನ ಸುರೇಶ್ ಅರುಣ್ ಪಟ್ಟಣದಿಂದ ಸ್ವಲ್ಪ ಪಾರ್ಸೆಲ್ಸ್ ತರುತ್ತಾರೆ. ಅದರಲ್ಲಿ ಚಿಕನ್ ನೆಗೆಟ್, ಸ್ಪೈಸಿ ನೂಡಲ್ಸ್ ಇರುತ್ತದೆ. ತಗೊಳ್ಳಿ ಅವನಿ, ಅಂಜಲಿ, ನಿಮ್ಮ ಕೋರಿಕೆ ತೀರ್ಸೋದಕ್ಕೆ ಸ್ಪೆಷಲ್ ಆಗಿ ಟೌನ್ ಇಂದ ತಂದಿದ್ದೀವಿ. ಫುಡ್ ಐಟಮ್ಸ್ ಎಲ್ಲ ಬಿಸಿಯಾಗಿ ಇದೆ, ಬೇಗ ತಿನ್ನಿ. ವಾವ್ ಸುರೇಶ್, ನೀನು ಗ್ರೇಟ್. ನಾನು ಯಾವಾಗಿನಿಂದಲೂ ಈ ಎಕ್ಸ್ಟ್ರಾ ಚೀಸ್ ಪಿಜ್ಜಾಗಾಗಿ ವೇಟ್ ಮಾಡ್ತಾ ಇದ್ದೆ. ಅಂಜಲಿ ಬಾ, ಈ ನೂಡಲ್ಸ್ ನೋಡು ಎಷ್ಟು ಸ್ಪೈಸಿ ಆಗಿದೆಯೋ. ಅಬ್ಬಬ್ಬಬ್ಬಾ, ಆ ವಾಸನೆ ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರ್ ಬರುತ್ತೆ. ರಮೇಶ್ ಬಾವ, ನೀವು ಕೂಡ ಸ್ವಲ್ಪ ಟೇಸ್ಟ್ ಮಾಡಿ. ಇಲ್ಲ ಅಂಜಲಿ, ನನಗೆ ಅನಾಮಿಕಾ ಮಾಡಿದ ರಾಗಿ ಮುದ್ದೆ ಸಾಕು. ಈ ಮೈದಾ ತಿಂಡಿ ನನಗೆ ಹಿಡ್ಸೋದಿಲ್ಲ. ಅವನಿ, ಸ್ವಲ್ಪ ನೋಡ್ಕೊಂತೀನಿ. ಆ ಫುಡ್ ಐಟಮ್ಸ್ ಅಂತೂ ತುಂಬಾ ಘಾಟ್ ಆಗಿದೆ, ಅದು ಬಾಡಿಗೆ ಹೀಟ್ ಮಾಡುತ್ತೆ. ಪರವಾಗಿಲ್ಲಕ್ಕ, ಇವೆಲ್ಲ ನಮಗೆ ಅಭ್ಯಾಸನೇ. ಇಲ್ಲಿ ನೋಡು, ಈ ನೂಡಲ್ಸ್ ಅಂತೂ ಎಷ್ಟು ಚೆನ್ನಾಗಿದೆಯೋ. ಆ ದಿನ ಮಧ್ಯಾಹ್ನ ಅವನಿ ಅಂಜಲಿ ಇಬ್ಬರು ಸೇರಿ ಆ ಜಂಕ್ ಫುಡ್ ಅನ್ನ ಹೊಟ್ಟೆ ತುಂಬಾ ಆಸ್ವಾದಿಸುತ್ತಾರೆ. ಅನಾಮಿಕಾ ಮಾಡಿದ ಊಟನವನ್ನು ಮುಟ್ಟಲೇ ಇಲ್ಲ.
ಆದರೆ ಸಾಯಂಕಾಲವಾಗೋ ಹೊತ್ತಿಗೆ ನಿಜವಾದ ಕತೆ ಶುರುವಾಗುತ್ತೆ. ಸಾಯಂಕಾಲ ಹಾಲಲ್ಲಿ ಎಲ್ಲೋ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಹಠಾತ್ ಆಗಿ ಅವನ ಮುಖ ಬಾಡಿ ಹೋಗುತ್ತೆ. ಆಕೆ ಹೊಟ್ಟೆ ಹಿಡಿದುಕೊಂಡು ವಿಲವಿಲ ಒದ್ದಾಡ್ತಾಳೆ. ಅಮ್ಮ, ಸುರೇಶ್, ನನ್ನ ಹೊಟ್ಟೆಲೇನೋ ಹಿಂಡ್ತಾ ಇದೆ, ತುಂಬಾ ನೋವಾಗ್ತಾ ಇದೆ, ಏನೋ ಉರಿ ಆಗ್ತಾ ಇದೆ ಅನಿಸ್ತಾ ಇದೆ ಸುರೇಶ್. ಏನಾಯ್ತು ಅವನಿ? ಗ್ಯಾಸ್ ಟ್ರಬಲ್ ಏನಾದ್ರೂ ಇದೆಯಾ? ಗೊತ್ತಿಲ್ಲ, ನೋವಂತೂ ತುಂಬಾ ತೀವ್ರವಾಗಿದೆ, ವಿಕಾರ ಕೂಡ ಅನ್ಸುತ್ತಾ ಇದೆ ಸುರೇಶ್. ಅನಾಮಿಕಾ ತಕ್ಷಣ ಅವನಿ ನಾಡಿಯನ್ನು ಚೆಕ್ ಮಾಡುತ್ತಾಳೆ. ಅವನಿ, ನಾನು ಮೊದ್ಲೇ ಹೇಳಿದ್ನ ಇಲ್ವಾ, ಆ ಪಿಜ್ಜಾದಲ್ಲಿರುವ ಚೀಸು, ಆ ಹಳೆ ಎಣ್ಣೆಯಿಂದ ನಿನ್ನ ಸ್ಟಮಕ್ ಅಲ್ಲಿ ಆಸಿಡ್ ಡಬಲ್ಸ್ ಹೆಚ್ಚಾಗಿದೆ. ಅಷ್ಟು ಮಾತ್ರಕ್ಕೆ ಅವಳಿಗೆ ಏನೂ ಆಗಲ್ಲಕ್ಕ, ಒಂದು ಸೋಡಾದಿಂದ ಎಲ್ಲ ಸೆಟ್ ಆಗತ್ತೆ. ನಾನು ಕೂಡ ತಿಂದಿದ್ದೆ ಅಲ್ವಾ, ಮತ್ತೆ ನನಗೇನು ಆಗಿಲ್ಲ. ಅವನಿ ಅಕ್ಕ ಸ್ವಲ್ಪ ಸೆನ್ಸಿಟಿವ್ ಅಷ್ಟೇ. ಅಂಜಲಿ, ಇದು ನಗೆಯಾಟ ಅಲ್ಲ, ಇದು ಗ್ಯಾಸ್ ಟ್ರಬಲ್ ಆದ್ರೆ ಪ್ರಾಣಕ್ಕೆ ಪ್ರಮಾದ. ಅವನಿ, ಇಲ್ಲಿ ನೋಡು, ಕಣ್ಣೇನಾದ್ರೂ ತಿರುಗ್ತಾ ಇದ್ಯಾ? ಹೌದು ಅಕ್ಕ, ಉಸಿರು ಕೂಡ ಆಡ್ತಾ ಇಲ್ಲ. ಏನು ಅಂದ್ರೆ ಬೇಗ ಬಿಸಿನೀರ್ ತಗೊಂಬನ್ನಿ ಅತ್ತೆ, ಅಡ್ಗೆ ಮನೆಯಲ್ಲಿ ವಾಮ ಇರುತ್ತೆ, ಸ್ವಲ್ಪ ನೋಡಿ. ಅನಾಮಿಕಾ ತಕ್ಷಣ ವಾಮನ ಬಿಸಿ ನೀರಲ್ಲಿ ಹಾಕಿ ಸ್ವಲ್ಪ ಉಪ್ಪು ಸೇರಿಸಿ ಅವನಿಗೆ ಕುಡಿಸುತ್ತಾಳೆ. 10 ನಿಮಿಷದ ನಂತರ ಅವನಿಗೆ ಸ್ವಲ್ಪ ಉಪಶಮನವಾಗುತ್ತದೆ. ಅವನಿ, ಈಗಲಾದ್ರೂ ನನ್ ಮಾತು ಕೇಳು. ಈ ಜಂಕ್ ಫುಡ್ ಅಲ್ಲಿರುವ ಪ್ರಿಸರ್ವೇಟಿವ್ಸ್ ನಮ್ಮ ಜೀರ್ಣ ವ್ಯವಸ್ಥೆಯನ್ನು ನಿಧಾನವಾಗಿ ನಾಶ ಮಾಡುತ್ತೆ. ಇದು ಒಂದು ಎಚ್ಚರಿಕೆ ಮಾತ್ರವೇ, ಇನ್ಮೇಲಾದ್ರೂ ಜಾಗೃತಿಯಾಗಿರಿ. ಅಂಜಲಿ ಆಗಲೇ ಕೇಳದೆ ಹೀಗೆ ಅಂತಾಳೆ. ಅಕ್ಕ, ಏನೋ ಒಂದು ಸಲ ಹಾಗೆ ಆಗತ್ತೆ. ಟೇಸ್ಟ್ ಚೆನ್ನಾಗಿದ್ದಾಗ ಇಂಥದ್ದು ಚಿಕ್ಕ ಚಿಕ್ಕದು ಸಹಿಸಬೇಕು. ಒಂದು ವಾರದ ನಂತರ ಅಂಜಲಿ ಪಂತ ಇಟ್ಟು ಮತ್ತೆ ಟೌನ್ ಇಂದ ಎಕ್ಸ್ಟ್ರಾ ಸ್ಪೈಸಿ ಬಕೆಟ್ ಚಿಕನ್ ಹಾಗೆ ಕೂಲ್ ಡ್ರಿಂಕ್ಸ್ ತರಿಸಿಕೊಳ್ಳುತ್ತಾಳೆ. ಬೇಡಮ್ಮ ಅಂಜಲಿ, ಬೇಡಮ್ಮ ತಾಯಿ, ಈ ಮಧ್ಯನೇ ಅಲ್ವಾ ಆ ಹೊರಗಿನ ಫುಡ್ ಇಂದ ಅವನಿ ಕಷ್ಟಪಟ್ಟಿದ್ದಾಳೆ. ಗೋಂಗೂರ ಪಚ್ಚಡಿ, ಬೇಳೆ ಸಾರು ಇದೆಯಲ್ಲ, ತಿನ್ಬೋದಲ್ಲಮ್ಮ. ಅತ್ತೆ, ಈ ಸಲ ನಾನು ಕಡಿಮೆ ತಿಂತೀನಿ. ಆ ಚಿಕನ್ ವಾಸನೆ ನೋಡ್ತಾ ಇದ್ರೆ ಹಸಿವೆ ಆಗ್ತಾ ಇದೆ. ಹೌದು ಅತ್ತೆ, ಏನೋ ಒಂದು ದಿನ ತಿಂದ್ರೆ ಏನೂ ಆಗೋದಿಲ್ಲ. ಅಕ್ಕ, ನೀನು ಕೂಡ ಸ್ವಲ್ಪ ಟೇಸ್ಟ್ ಮಾಡ್ಬೋದಲ್ಲ. ಬೇಡಮ್ಮ ಅಂಜಲಿ, ನಿಮ್ ಇಷ್ಟ. ನನ್ ಮಾತನ್ನ ಕೇಳಿ ಹೊರಗಿನಿಂದ ಫುಡ್, ಜಂಕ್ ಫುಡ್ ಅವಾಯ್ಡ್ ಮಾಡಿ. ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ. ಅವನಿ ಅಂಜಲಿ ಇಬ್ಬರು ಸೇರಿ ಆ ಸ್ಪೈಸಿ ಚಿಕನ್ ಅನ್ನ, ಫ್ರೈಡ್ ರೈಸ್ ಅನ್ನ ಲೊಟ್ಟೆ ಹಾಕೊಂಡು ತಿಂತಾರೆ. ಇನ್ನು ಅರ್ಧ ರಾತ್ರಿ ನಿಶಬ್ದವಾಗಿರುವ ಆ ಮನೆಯಲ್ಲಿ ಹಠಾತ್ ಆಗಿ ವಾಂತಿ ಶಬ್ದ, ಅಳು ಕೇಳಿಸುತ್ತದೆ. ಪ್ರಸಾದ್, ಶಾರದಾ, ರಮೇಶ್ ಎಲ್ಲರೂ ಗಾಬರಿಯಾಗಿ ಹೇಳುತ್ತಾರೆ. ಅಂಜಲಿ ವಾಂತಿ ಮಾಡ್ಕೊಳ್ತಾ, ಅಮ್ಮ, ಅರುಣು, ಈ ವಾಂತಿ ನಿಲ್ತಾ ಇಲ್ಲ, ಹೊಟ್ಟೆಯಲ್ಲಿ ಉರಿ. ಅಮ್ಮ, ಸುರೇಶ್, ತಲೆ ತಿರುಗ್ತಾ ಇದೆ, ಮೈಯೆಲ್ಲ ಬೆವರು ಬರ್ತಾ ಇದೆ. ಅಣ್ಣಯ್ಯ, ಇವರ ಪರಿಸ್ಥಿತಿ ಚೆನ್ನಾಗಿಲ್ಲ, ತಕ್ಷಣ ಸಿಟಿಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಬನ್ನಿ. ಅರೆ, ಈ ಅರ್ಧ ರಾತ್ರಿ ಸಿಟಿಗೆ ಹೋಗ್ಬೇಕು ಅಂದ್ರೆ ಗಂಟೆ ಆಗುತ್ತೋ? ಇವರೇನೋ ಪ್ರಜ್ಞೆ ತಪ್ತಾ ಇದ್ದಾರೆ. ಅನಾಮಿಕಳನ್ನ ಕರೀರಿ. ಅನಾಮಿಕಾ ಆಗಲೇ ಅಲ್ಲಿಗೆ ಒಂದು ಕಿಟ್ ಹಿಡಿದುಕೊಂಡು ಬರುತ್ತಾಳೆ. ಎಲ್ರು ಪಕ್ಕಕ್ಕೆ ಬನ್ನಿ, ಹಾಸ್ಪಿಟಲ್ಗೆ ಹೋಗುವ ಒಳಗೆ ಇವರು ಡಿಹೈಡ್ರೇಟ್ ಆಗಿ ಹೋಗ್ತಾರೆ, ಅದು ಇನ್ನೂ ಪ್ರಮಾದ. ಅರುಣ್, ಸ್ವಲ್ಪ ಬಿಸಿನೀರು ತಗೊಂಬಾ. ಸುರೇಶ್, ನನಗೊಂದು ಗ್ಲಾಸ್ ಅಲ್ಲಿ ಸಕ್ಕರೆ ಉಪ್ಪು ಕಲಿಸಿದ ನೀರು ಬೇಕು. ಅನಾಮಿಕಾ ಬಹಳ ವೇಗವಾಗಿ ಕೆಲಸ ಶುರು ಮಾಡುತ್ತಾಳೆ. ಅನಾಮಿಕಾ ಅವರಿಗೆ ORS ಅಂತದ ಮಿಶ್ರಣವನ್ನು ತಯಾರು ಮಾಡಿ ಸ್ವಲ್ಪ ಸ್ವಲ್ಪವಾಗಿ ಕುಡಿಸುತ್ತಾಳೆ. ಅಮ್ಮ, ಅನಾಮಿಕಾ, ಇವ್ರನ್ನ ಕಾಪಾಡುತ್ತಾಯಿ. ಭಯಪಡ್ಬಿಡಿ ಅತ್ತೆ, ನಾನಿದ್ದೀನಲ್ಲ. ಅವನಿ, ಅಂಜಲಿ, ನನ್ನ ಕಣ್ಣಲ್ಲಿ ನೋಡಿ, ಉಸಿರು ನಿಧಾನವಾಗಿ ತೆಗೆದುಕೊಳ್ಳಿ. ನಾನು ಕೊಡುವ ಈ ನೀರನ್ನ ಸ್ವಲ್ಪ ಸ್ವಲ್ಪವಾಗಿ ನುಂಗಿ. 1 ಗಂಟೆ ಹೊತ್ತು ಅನಾಮಿಕಾ ಎಡೆಬಿಡದೆ ಅವರಿಗೆ ಸೇವೆ ಮಾಡುತ್ತಾಳೆ. ಅವರ ವಾಂತಿ ಕಡಿಮೆ ಆಗುತ್ತದೆ, ಅವರ ಹೊಟ್ಟೆ ನೋವು, ತಲೆನೋವು ಕೂಡ ಕಡಿಮೆ ಆಗುತ್ತದೆ. ಬೆಳಗಿನ ಜಾವ 5 ಗಂಟೆಗೆ ಅವರು ಸ್ವಲ್ಪ ಸಮಾಧಾನ ಹೊಂದುತ್ತಾರೆ. ಮಾರನೇ ದಿನ ಬೆಳಿಗ್ಗೆ ಅನಾಮಿಕಾ ಅವರಿಗೆ ಟೆಸ್ಟ್ಗಳು ಮಾಡಿಸುತ್ತಾಳೆ. ರಿಪೋರ್ಟ್ ನೋಡಿದ ಅನಾಮಿಕಳ ಮುಖ ಗಂಭೀರವಾಗಿ ಬದಲಾಗುತ್ತೆ. ಅವನಿ, ಅಂಜಲಿ, ಇಲ್ಲಿ ನೋಡಿ, ಈ ರಿಪೋರ್ಟ್ಸ್ ಅಲ್ಲಿ ಏನಿದೆ ಗೊತ್ತಾ? ನಿಮ್ಮಿಬ್ಬರ ಬಾಡಿಯಲ್ಲಿ ಬ್ಯಾಡ್ ಫ್ಯಾಟ್ ಲೆವೆಲ್ಸ್ ಡೇಂಜರ್ ಮಾರ್ಕ್ ದಾಟಿದೆ. ಬ್ಯಾಡ್ ಫ್ಯಾಟಾ ಅಂದ್ರೆ ಏನಕ್ಕ? ನಾವು ದಪ್ಪವಾಗಿ ಏನಿಲ್ವಲ್ಲ. ದಪ್ಪಾಗಿರೋದು ಬೇರೆ, ರಕ್ತದಲ್ಲಿ ಕೊಬ್ಬು ಇರೋದು ಬೇರೆ. ಅವನಿ, ನೀವು ತಿನ್ನುವ ಆ ಜಂಕ್ ಫುಡ್ ಅಲ್ಲಿರುವ ಕೆಮಿಕಲ್ಸ್, ಪದೇ ಪದೇ ಕುದಿಸಿದ ಎಣ್ಣೆಯಿಂದ ನಿಮ್ಮಲ್ಲಿರುವ ರಕ್ತನಾಳದಲ್ಲಿ ಕೊಬ್ಬು ಹೆಚ್ಚಾಗ್ತಾ ಇದೆ. ಅದಕ್ಕೆ ನಿಮ್ಗೆ ಇಷ್ಟು ಬೇಗ ಇನ್ಫೆಕ್ಷನ್ ಆಗ್ತಾ ಇದೆ. ನಿಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಕಮ್ಮಿ ಆಗಿದೆ. ಅಕ್ಕ, ರುಚಿಗಾಗಿ ನಾವು ಎಷ್ಟು ದೊಡ್ಡ ತಪ್ಪು ಮಾಡಿದ್ವಾ. ನಿನ್ನೆ ರಾತ್ರಿ ಒಂದೊಂದು ಕ್ಷಣ ನನಗೆ ಒಂದೊಂದು ಯುಗದ ಹಾಗೆ ಕಳೀತಕ್ಕ. ಹೀಗೆ ತಿಂತಾ ಇದ್ರೆ ಭವಿಷ್ಯತ್ತಿನಲ್ಲಿ ಹಾರ್ಟ್ ಅಟ್ಯಾಕ್, ಕಿಡ್ನಿ ಸಮಸ್ಯೆ ಬರೋದು ಖಾಯಂ. ಆ ಜಂಕ್ ಫುಡ್ ಅಲ್ಲಿ ನೀವು ಕೇವಲ ಟೇಸ್ಟ್ ನೋಡಿದ್ದೀರಾ, ಆದ್ರ ಹಿಂದಿರುವ ಪ್ರಾಬ್ಲಮ್ಸ್ ನೋಡಿಲ್ಲ. ಅನಾಮಿಕಾ, ಈಗ ಏನ್ ಮಾಡ್ಬೇಕು ತಾಯಿ? ಇವರಿಗೆ ಔಷಧ ಏನಾದ್ರು ಬೇಕಾ?
ಔಷಧಿಗಿಂತ ಮೊದಲು ಇವರ ಜೀವನ ಶೈಲಿ ಬದಲಾಗ್ಬೇಕು ಅತ್ತೆ. ಈ ದಿನದಿಂದ ಇವರಿಗೆ ಆಹಾರ ಕೇವಲ ಬೇಯಿಸಿದ ತರಕಾರಿ, ರಾಗಿ ಅಂಬಲಿ, ಹಣ್ಣುಗಳ ರಸ ಮಾತ್ರನೇ. ನಮ್ಮ ಹಿತ್ತಲಲ್ಲಿ ಸಿಗುವ ಬೇವಿನ ಸೊಪ್ಪಿನ ಕಷಾಯ ಕೂಡ ಕುಡಿಬೇಕು. ಬೇವಿನ ಸೊಪ್ಪಿನ ಕಷಾಯನ? ಅದು ಬಹಳ ಕಹಿಯಾಗಿರುತ್ತಲ್ಲ ಅಕ್ಕ. ರುಚಿಗಿಂತ ಆರೋಗ್ಯ ಉತ್ತಮ ಅಂತ ನಿಮ್ಗೆ ನಿನ್ನೆನೆ ಗೊತ್ತಾಯ್ತಲ್ಲ ಅವನಿ. ಒಂದು 10 ದಿನ ಅನಾಮಿಕಾ ಒಂದು ತಾಯಿ ಹಾಗೆ ತನ್ನ ವಾರಗಿತ್ತಿರನ್ನು ನೋಡಿಕೊಳ್ಳುತ್ತಾಳೆ. ದಿನವೂ ಬೆಳಿಗ್ಗೆ ಯೋಗ ಮಾಡಿಸೋದು, ತಾಜಾ ರಸ ಕೊಡುವುದು, ಅವರ ಜೊತೆ ತೋಟದಲ್ಲಿ ಕೆಲಸ ಮಾಡಿಸೋದನ್ನ ಕಲಿಸುತ್ತಾಳೆ. ಅವನಿ ಅಂಜಲಿಯರ ಮುಖದಲ್ಲಿ ಈಗ ಒಂದು ಹೊಸ ಬೆಳಕು ಕಾಣಿಸುತ್ತದೆ. ಒಂದು 10 ದಿನದ ನಂತರ ಹಿತ್ತಿಲಲ್ಲಿ, ಅಕ್ಕ ಈ 10 ದಿನದಲ್ಲಿ ನನ್ನ ಸ್ಕಿನ್ ನೋಡು ಎಷ್ಟು ಗ್ಲೋ ಬಂದಿದೆ. ಸಿಟಿಯಲ್ಲಿ ಇದ್ದಾಗ ಎಷ್ಟು ಕ್ರೀಮ್ಗಳು ಉಪಯೋಗಿಸಿದ್ರು ಬಾರದ ಮೆರುಗು ಈ ದಿನ ಕಾಣಿಸ್ತಾ ಇದೆ. ಹೌದು ಅಕ್ಕ, ನನಗಂತೂ ಈಗ ತುಂಬಾ ಆಕ್ಟಿವ್ ಆಗಿದೆ. ಇದಕ್ಕೂ ಮೊದಲು ಮಧ್ಯಾಹ್ನ ಆಗ್ತಲೇ ನಿದ್ರೆ ಬರ್ತಾ ಇತ್ತು. ಈಗ ದಿನವೆಲ್ಲ ಕೆಲಸ ಮಾಡಿದ್ರು ಸುಸ್ತಾಗ್ತಾ ಇಲ್ಲ. ಆ ಜಂಕ್ ಫುಡ್ ಇಂದ ಬಾಡಿಯಲ್ಲಿ ಎಲ್ಲ ಸೋಂಬೇರಿತನ ಸುತ್ತಕೊಂಡಿತ್ತು ಅಂತ ನನ್ಗೀಗ ಅರ್ಥವಾಯ್ತು ಅಕ್ಕ. ನೋಡಿದ್ರಾ, ನಮ್ಮ ಆಹಾರವೇ ನಮಗೆ ಔಷಧ. ನಾವು ಪ್ರಕೃತಿಗೆ ಎಷ್ಟು ಹತ್ತಿರವಾಗಿದ್ದರೆ ಪ್ರಕೃತಿ ನಮ್ಮನ್ನ ಅಷ್ಟು ಚೆನ್ನಾಗಿ ಕಾಪಾಡುತ್ತೆ. ಆಹಾ, ಅದ್ಭುತ. ನನ್ನ 3 ಸೊಸೆಯರು ಸೇರಿ ತೋಟದ ಕೆಲಸ ಮಾಡ್ತಾ ಇದ್ದೀರಾ? ಶಾರದಾ, ಬಾ ಇಲ್ಲಿ ನೋಡು, ನಮ್ಮ ಮನೆ ಈಗ ನಿಜವಾದ ಸ್ವರ್ಗವಾದ ಆಗಿದೆ. ಹೌದು ರೀ, ಅನಾಮಿಕಳ ಪುಣ್ಯವೇ ಅನ್ನೋ ಹಾಗೆ ಇವರಿಬ್ಬರಿಗೂ ಬುದ್ಧಿ ಬಂದಿದೆ. ಇಲ್ಲ ಅಂದ್ರೆ ಆ ಮಸಾಲೆ ತಿಂಡಿ ತಿಂದು ಹಾಸ್ಪಿಟಲ್ ಪಾಲಾಗ್ತಾ ಇದ್ರು. ಅತಿಗೆ, ಈ ದಿನದಿಂದ ನಾನು ಕೂಡ ಜಂಕ್ ಫುಡ್ ಬಿಡ್ತಾ ಇದ್ದೀನಿ. ಅವನಿನ ನೋಡಿ ನಂಗೂ ಕೂಡ ಭಯವಾಯ್ತು. ನಾನು ಕೂಡ ಅತಿಗೆ. ಇನ್ನು ರಾತ್ರಿ ಊಟದ ಸಮಯ. ಟೇಬಲ್ ಮೇಲೆ ಹಿತ್ತಲಿನಲ್ಲಿರೋ ತರಕಾರಿಯಿಂದ ಮಾಡಿದ ಅಡಿಗೆಗಳಿರುತ್ತದೆ. ಅಕ್ಕ, ಈ ದಿನ ನಾನು ಒಂದು ವಿಷಯ ಹೇಳ್ಬೇಕು. ನಾಳೆ ನಾವು ಸಿಟಿಗೆ ಹೋಗ್ತಾ ಇದ್ದೀವಲ್ಲ, ನಾನು ಅಲ್ಲೇ ಕೂಡ ನಮ್ಮ ತೋಟದ ಹಾಗೆ ಬಾಲ್ಕನಿಯಲ್ಲಿ ಚಿಕ್ಕ ತೋಟ ಮಾಡೋಣ ಅನ್ಕೊಂಡಿದ್ದೀನಿ. ಕನಿಷ್ಠ ಸ್ವಲ್ಪ ತರಕಾರಿ ಆದ್ರೂ ಬೆಳೆಸ್ಕೋಬೇಕು. ಹೌದು ಅಕ್ಕ, ಇನ್ ಮೇಲಿಂದ ಏನಾದ್ರೂ ಬೇಕು ಅಂತಂದ್ರೆ ಅಡಿಗೆ ಮಾಡ್ಕೊಂಡು ತಿಂತೀನಿ. ನಿನ್ನ ರೆಸಿಪಿ ಎಲ್ಲ ನನ್ಗೆ ಬರ್ಕೊಡ್ತೀಯಾ? ತಪ್ಪದೆ ಅಂಜಲಿ, ರುಚಿಗಾಗಿ ನಮ್ಮ ಆರೋಗ್ಯವನ್ನ ಅಡಬಿಡಬಾರ್ದು. ಯಾವಾಗಲೂ ಒಂದು ಸಲ ತಿಂದ್ರೆ ಪರವಾಗಿಲ್ಲ, ಅದನ್ನ ಬಿಟ್ಟು ಅದನ್ನೇ ಅಭ್ಯಾಸವಾಗಿ ಮಾಡ್ಕೋಬಾರ್ದು. ಅನಾಮಿಕಾ, ನೀನು ನಮ್ಮನೆ ಡಾಕ್ಟರೇ ಅಲ್ಲ, ಒಬ್ಬ ದೊಡ್ಡ ಗುರು ಕೂಡ. ಶಾರದಾ, ನೋಡಿದ್ಯಾ, ಅನಾಮಿಕಳಂತ ಬುದ್ಧಿವಂತ ಸೊಸೆ ಮನೆಗೆ ಬಂದ್ರೆ ಆ ಮನೆಯ ಗೌರವ, ಆರೋಗ್ಯ ಹೇಗೆ ಹೆಚ್ಚಾಗುತ್ತೆ ಅಂತ. ನಿಜವೇ ರೀ, ಅತ್ತೆ ಸೊಸೆಯರು ಸೇರಿ ಆರೋಗ್ಯವಾಗಿ ಇದ್ರೆ ಅಲ್ವಾ ಮತ್ತೆ ಮನೆ ಆನಂದವಾಗಿರೋದು. ಎಲ್ಲರೂ ಸೇರಿ ನಗುತ್ತಾ ಆರೋಗ್ಯಕರವಾದ ಊಟ ಮಾಡುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ರಾಮಾಪುರದಲ್ಲಿ ಸಂಕ್ರಾಂತಿಯ ಸಂಭ್ರಮ ನೆಲೆಗೂಡಿರುತ್ತದೆ. ಹಬ್ಬದ ವಾತಾವರಣ ಊರೆಲ್ಲ ಕಾಣಿಸ್ತಾ ಇರುತ್ತೆ. ಶಾರದಾ ಪ್ರಸಾದರ ಮನೆ ಕೂಡ ಹಬ್ಬಕ್ಕೆ ರೆಡಿ ಆಗ್ತಾ ಇರುತ್ತೆ. ದೊಡ್ಡ ಸೊಸೆ ಅನಾಮಿಕಳದ್ದು ಬಡ ಕುಟುಂಬ, ಆದರೆ ಗುಣ ಬಂಗಾರ. 2ನೇ ಸೊಸೆ ಅವನಿ, 3ನೇ ಸೊಸೆ ಅಂಜಲಿ ಇಬ್ಬರು ಬಹಳ ಧನವಂತರ ಮನೆಯಿಂದ ಬಂದವರು. ಅವರಿಬ್ಬರಿಗೂ ತಮ್ಮ ಆಸ್ತಿಯ ಮೇಲೆ ಗರ್ವ ಹೆಚ್ಚು. ಅನಾಮಿಕಳನ್ನು ಬಡವಳು ಎಂದು ನೋಡುತ್ತಾ ಕೀಳಾಗಿ ನೋಡುವುದು ಅವರಿಗೆ ಬಹಳ ಅಭ್ಯಾಸ. ಒಂದು ದಿನ ಶಾರದ ಹಾಲಲ್ಲಿ ಕೂತ್ಕೊಂಡು ಹಬ್ಬಕ್ಕೆ ಬೇಕಾದ ಸಾಮಾನುಗಳ ಲಿಸ್ಟ್ ಬರಿತಾ ಇರ್ತಾಳೆ. ಪ್ರಸಾದ್ ಪೇಪರ್ ಓದುತ್ತಾ ಇರ್ತಾನೆ. ಅನಾಮಿಕಾ ಅಡಿಗೆ ಮನೆಯಿಂದ ಟೀ ತೆಗೆದುಕೊಂಡು ಬರ್ತಾಳೆ. ಮಾವಯ್ಯ, ಟೀ ತಗೊಳ್ಳಿ. ಅತ್ತೆ, ನಿಮಗ್ ಕೂಡ. ಆಗ ಪ್ರಸಾದ್ ಶಾರದಾ ಇಬ್ಬರು ಟೀ ತೆಗೆದುಕೊಳ್ಳುತ್ತಾರೆ. ಏನಮ್ಮ ಅನಾಮಿಕಾ, ಟೀ ತುಂಬಾ ಚೆನ್ನಾಗಿ ಕೊಟ್ಟಿದ್ಯಮ್ಮ. ಈ ಚಳಿಯಲ್ಲಿ ಈ ಶುಂಠಿ ಟೀ ಕುಡಿತಾ ಇದ್ರೆ ಪ್ರಾಣ ಎದ್ದು ಬಂದಾಗಿದೆ. ಹೌದು ಅನಾಮಿಕಾ, ನಿನ್ ಕೈಯ ಅಡಿಗೆಲಿ ಏನೋ ಮಾಯ ಇದೆ ಅಮ್ಮ. ಅಂದ ಹಾಗೆ ಹಬ್ಬ ಹತ್ರಕ್ಕೆ ಬರ್ತಾ ಇದೆ ಅಲ್ಲ, ಸಾಮಾನಲ್ಲಿ ಇಷ್ಟು ಬರಿತಾ ಇದ್ದೀನಿ. ನಿನ್ಗೇನಾದ್ರೂ ಪ್ರತ್ಯೇಕವಾಗಿ ಬೇಕಾ? ನನ್ಗೇನು ಬೇಡತ್ತೆ. ಪೂಜೆಗೆ ಬೇಕಾದ ಸಾಮಾನು, ಮನೆಗೆ ಬೇಕಾದ ಸಾಮಾನು ಇದ್ರೆ ಸಾಕು. ಹೊಸ ಬಟ್ಟೆ ಹೋದ ವರ್ಷಕ್ಕೆ ತಗೊಂಡಿದೀವಲ್ಲ, ಈ ಸಲಕ್ಕೆ ಪರವಾಗಿಲ್ಲ ಬಿಡಿ. ಇಷ್ಟರಲ್ಲಿ ಅವನಿ ಅಂಜಲಿ ಕೈಯಲ್ಲಿ ದೊಡ್ಡ ದೊಡ್ಡ ಶಾಪಿಂಗ್ ಬ್ಯಾಗ್ ಜೊತೆ ಮನೆಯೊಳಗೆ ಬರ್ತಾರೆ. ಅಬ್ಬಬ್ಬಬ್ಬಾ, ಅನಾಮಿಕಾ ಅಕ್ಕ ಯಾವಾಗ್ಲೂ ಆ ಉಳಿತಾಯದ ಮಂತ್ರ ಏನಕ್ಕೆ? ಸಂಕ್ರಾಂತಿ ಅಂದ್ರೆ ಹೊಸ ಬಟ್ಟೆ, ಹೊಸ ಒಡವೆ ಇರ್ಬೇಕಲ್ಲ. ಹೌದು ಅಕ್ಕ, ನಮ್ಮ ಸ್ಟೇಟಿಗೆ ತಕ್ಕ ಹಾಗೆ ನಾವಿರ್ಬೇಕು. ನೋಡಿ ಅತ್ತೆ, ಈ ಸಲ ಹಬ್ಬಕ್ಕಾಗಿ ರೇಷ್ಮೆ ಸೀರೆಗಳು, ಡಿಸೈನ್ ಜ್ಯುವೆಲ್ರಿ ತಂದಿದ್ದೀವಿ. ಒಂದೊಂದು ಸೀರೆ ಬೆಲೆ 20,000ವರೆಗೂ ಇದೆ. 20,000ನ ಒಂದೇ ಸೀರೆಗೆ? ದುಡ್ಡಿದೆ ಅಂತ ಹೀಗೆ ವೃತ ಮಾಡೋದು ಏನಕ್ಕಮ್ಮ? ಓಹೋ ಅತ್ತೆ, ಮತ್ತೆ ಶುರು ಮಾಡಿದ್ರ? ನಮ್ ತಂದೆ ಕೊಟ್ಟ ದುಡ್ಡಿನಿಂದ ನಾವು ಕೊಂಡ್ಕೊಂಡಿದೀವಿ, ಇದ್ರಲ್ಲಿ ತಪ್ಪೇನಿದೆ? ಆದ್ರೂ ಬಡವರ ಬಗ್ಗೆ ಆಲೋಚಿಸೋದಕ್ಕೆ ನಮ್ಗೇನ್ ಕರ್ಮ ಹಿಡ್ದಿಲ್ಲ. ಅದು ಅನಾಮಿಕನ್ನ ನೋಡ್ಕೊಳ್ಳುತ್ತೆ ಬಿಡಿ, ಅವಳಿಗೆ ಅಭ್ಯಾಸನೇ ಅಲ್ವಾ. ಅವನಿ, ಬಡತನ ಅನ್ನೋದು ಶಾಪವಲ್ಲ, ಅದು ಒಂದು ಪರಿಸ್ಥಿತಿ ಅಷ್ಟೇ.
ದುಡ್ಡಿದ್ರೆ ದೊಡ್ಡವರಾಗಲ್ಲ, ಗುಣವಿದ್ದರೆ ದೊಡ್ಡವರಾಗ್ತಾರೆ. ಹಾ ನೀತಿ ಹೇಳೋದಕ್ಕೆ ಶುರು ಮಾಡಿದ್ಲು. ನಿನ್ ಹತ್ರ ದುಡ್ಡಿಲ್ಲ ಆದ್ರಿಂದ ಗುಣದ ಬಗ್ಗೆ ಮಾತಾಡ್ತೀಯ, ನಮ್ಮ ಹತ್ರ ದುಡ್ಡಿದೆ ಆದ್ರಿಂದ ನಾವು ಎಂಜಾಯ್ ಮಾಡ್ತೀವಿ. ಅಮ್ಮ ಅಂಜಲಿ, ಅವನಿ, ನಿಮ್ಮ ಅಕ್ಕನ ಹಾಗೆ ಕೀಳಾಗಿ ನೋಡೋದು ಒಳ್ಳೆ ಪದ್ಧತಿ ಅಲ್ಲಮ್ಮ. ಅವಳು ನಿಮ್ಗಿಂತ ದೊಡ್ಡವಳು, ಮರ್ಯಾದೆ ಸ್ವಲ್ಪ ಕಲ್ತ್ಕೊಳ್ರಮ್ಮ. ಮಾವಯ್ಯ, ಮರ್ಯಾದೆ ಅನ್ನೋದು ಸ್ಥಾಯಿ ಮೇಲೆ ಬರುತ್ತೆ. ನಮ್ಮ ಸ್ಥಾಯಿನೇ ಬೇರೆ, ಅವಳ ಸ್ಥಾಯಿನೇ ಬೇರೆ. ಸಾಕು ನಿಲ್ಲಿಸ್ರಿ. ಹಬ್ಬದ ದಿನ ಗಲಾಟೆ ಏನಕ್ಕೆ? ಎಲ್ರು ಕಲಿತು ಬೆರೆತು ಇರಮ್ಮ ಅಂತ ಹೇಳ್ತಾ ಇದ್ರೆ ಯಾವಾಗ್ಲೂ ದುಡ್ಡಿನ ಗಲಾಟೆನಾ? ಸರಿ ಅತ್ತೆ, ನಾವು ಜಗಳವಾಡ್ತಾ ಇಲ್ಲ, ವಾಸ್ತವ ಮಾತಾಡ್ಕೋತಾ ಇದೀವಿ. ಅಂದ ಹಾಗೆ ಈ ಸಂಕ್ರಾಂತಿಗೆ ಊರಿನಲ್ಲಿ ರಂಗೋಲಿ ಸ್ಪರ್ಧೆ ಇಟ್ಟಿದಾರಂತಲ್ಲ? ಹೌದು, ಈ ಸಲ ನಮ್ಮೂರಿನ ಗುಡಿಯಲ್ಲಿ ರಂಗೋಲಿ ಸ್ಪರ್ಧೆ ಇದೆ. ಗೆದ್ದವರಿಗೆ ಅಮ್ಮನವರ ಮೈ ಮೇಲಿರುವ ರೇಷ್ಮೆ ಸೀರೆ, ಬಂಗಾರದ ನಾಣ್ಯ ಬಹುಮಾನವಾಗಿ ಕೊಡ್ತಾರಂತೆ. ಬಂಗಾರದ ನಾಣ್ಯನಾ? ವಾವ್! ಅಂದ್ರೆ ಈ ಪಂದ್ಯದಲ್ಲಿ ಖಚಿತವಾಗಿ ನಾನೇ ಗೆಲ್ತೀನಿ. ನನ್ನ ಹತ್ರ ಇರುವ ಆರ್ಟ್ ಮೆಟೀರಿಯಲ್ಸ್, ಕಲರ್ಸ್ ಯಾರ ಹತ್ರ ಕೂಡ ಇರಲ್ಲ. ನೀನು ಗೆಲ್ತೀಯ ಅಂತ ಹೇಗ್ ಅನ್ಕೋತಾ ಇದೀಯ ಅಕ್ಕ? ನಾನು ಸಿಟಿಯಿಂದ ಸ್ಪೆಷಲ್ ರಂಗೋಲಿ ಕಿಟ್ ತರಿಸಿದೀನಿ. ಅದ್ರಲ್ಲಿರುವ ಬಣ್ಣಗಳು ಮಿಂಚುತ್ತೆ ಗೊತ್ತಾ? ಆ ಸ್ಪರ್ಧೆಯಲ್ಲಿ ಗೆಲ್ಲೋದು ನಾನೇ. ಅತ್ತೆ, ನಾನು ಕೂಡ ಸ್ಪರ್ಧೆಲಿ ಪಾಲ್ಗೊಳ್ಬಹುದಾ? ನೀನು ರಂಗೋಲಿ ಹಾಕ್ತೀಯಕ್ಕ. ಅಕ್ಕಿ ಹಿಟ್ಟಿನಿಂದ ಚಿಕ್ಕ ಚಿಕ್ಕ ಚುಕ್ಕಿ ಇಟ್ಟು ಮಾಡುವ ರಂಗೋಲಿ ಯಾರು ನೋಡಲ್ಲ. ಈಗ ಟ್ರೆಂಡ್ ಬದಲಾಗಿದೆ. ಹೌದು ಅಕ್ಕ, ಅಲ್ಲಿ ಕಾಂಪಿಟಿಷನ್ ಬಹಳ ಟಫ್ ಆಗಿರುತ್ತೆ. ನಿನಗೇನಕ್ಕೆ ಹೇಳೋ ಅವಮಾನ? ಹಾಯಾಗಿ ಮನೇಲಿ ಕೂತ್ಕೊಂಡು ಅಡಿಗೆ ಮಾಡ್ಕೋಬಾರ್ದಾ? ಯಾಕೆ ಹಾಗೆ ಮಾತಾಡ್ತೀರಾ? ಅನಾಮಿಕಾ ಕೂಡ ರಂಗೋಲಿ ಹಾಕಕ್ಕೆ ಬರುತ್ತಲ್ಲ, ಅವಳು ಕೂಡ ಪಾಲ್ಗೊಳ್ತಾಳೆ ಬಿಡು. ಯಾರ್ ಗೆಲ್ತಾರೋ ಆ ದಿನ ನೋಡ್ಕೊಳ್ಳೋಣ. ಹೌದೌದು, ಯಾರ ಪ್ರತಿಭೆ ಏನು ಅಂತೂ ಸ್ಪರ್ಧೆಯಲ್ಲಿ ಗೊತ್ತಾಗುತ್ತೆ, ಮಾತಲ್ಲಿ ಅಲ್ಲ. ಆ ಮಾತಿನಿಂದ ಅವನಿ, ಅಂಜಲಿಯರು ಕೋಪದಿಂದ ತಮ್ಮ ರೂಮಿನೊಳಗೆ ಹೋಗುತ್ತಾರೆ. ಅನಾಮಿಕಾ ಮಾತ್ರ ಮೌನವಾಗಿ ಆಲೋಚಿಸುತ್ತಾ ಇರುತ್ತಾಳೆ. ಅವಳ ಹತ್ತಿರ ಬೆಲೆ ಬಾಳುವ ರಂಗುಗಳಿಲ್ಲ, ಹೊಸ ಸಾಮಗ್ರಿಯೂ ಇಲ್ಲ. ಆದರೆ ಅವಳ ಹತ್ತಿರ ಅಮ್ಮ ಕಲಿಸಿದ ವಿದ್ಯೆ, ಸಹನೆ ಇರುತ್ತದೆ. ಅದರಿಂದಲೇ ಸ್ಪರ್ಧೆಗೆ ಸಿದ್ಧವಾಗಬೇಕು ಎಂದು ನಿರ್ಣಯಿಸುತ್ತಾಳೆ. ಇನ್ನು ಆ ದಿನ ರಾತ್ರಿ ಎಲ್ಲರೂ ಡೈನಿಂಗ್ ಟೇಬಲ್ ಹತ್ರ ಕೂತಿರುತ್ತಾರೆ. ಅನಾಮಿಕಾ ಬಡಿಸುತ್ತಾ ಇರ್ತಾಳೆ. ರಮೇಶ್, ಸುರೇಶ್, ಅರುಣರು ಮಾತನಾಡಿಕೊಳ್ಳುತ್ತಾ ಇರ್ತಾರೆ. ಏನೇ, ಈ ಸಲ ಹಬ್ಬಕ್ಕೆ ತಂದೆ ಕೊಟ್ಟ ಬೋನಸ್ ಎಲ್ಲ ಶಾಪಿಂಗಿಗೆ ಸುರಿದಿದ್ಯಂತಲ್ಲ? ಏನ್ರಿ, ನಿಮ್ಗೇನು ಗೊತ್ತಿಲ್ಲ? ನಮ್ಮ ಸ್ಟೇಟಸ್ ಮೇಂಟೈನ್ ಮಾಡ್ಬೇಕು ಅಂದ್ರೆ ಅಷ್ಟು ಮಾತ್ರ ಖರ್ಚಾಗುತ್ತೆ. ನೀನು ಕೂಡ ಕಡಿಮೆ ಏನಲ್ಲ, ಆನ್ಲೈನ್ ಅಲ್ಲಿ ಏನೇನೋ ಆರ್ಡರ್ ಮಾಡಿದ್ಯಾ? ಅಬ್ಬೋ, ನಿಮ್ಮ ಅಣ್ಣನ ಹೆಂಡತಿ ಹಾಗೆ ನಾನು ಜಿಪುಣಿ ಅಲ್ಲ. ನನಗೆ ಇಷ್ಟ ಬಂದಿದ್ದು ನಾನು ಕೊಂಡ್ಕೊಂಡೆ. ಆದ್ರೂ ಅನಾಮಿಕಾ ಅಕ್ಕ, ನೀನ್ ಈ ಹಬ್ಬಕ್ಕೆ ಏನ್ ಕೊಂಡ್ಕೊಂಡಿದ್ಯಾ? ನಾನು ನನ್ನ ಗಂಡನಿಗಾಗಿ ಒಂದ್ ಜೊತೆ ಬಟ್ಟೆ, ಅತ್ತೆ ಮಾವಂದಿರಿಗೆ ಬಟ್ಟೆ ಕೊಂಡ್ಕೊಂಡಿದ್ದೀನಿ. ನನಗೆ ಹೋದ ವರ್ಷ ಅಮ್ಮ ಕೊಟ್ಟ ಸೀರೆ ಇದೆ, ಅದನ್ನೇ ಉಟ್ಕೋತೀನಿ. ಅನಾಮಿಕಾ, ನಾನು ನಿನಗೆ ಹೊಸ ಸೀರೆ ತಗೋ ಅಂತ ಹೇಳಿದ್ದೆ ಅಲ್ವಾ? ಯಾಕೆ ತಗೊಂಡಿಲ್ಲ? ಏನು ಅಂದ್ರೆ, ನಮ್ಗಿರೋದ್ರಲ್ಲಿ ಹೊಂದ್ಕೊಂಡು ಹೋಗ್ಬೇಕು, ಅನಗತ್ಯವಾದ ಖರ್ಚುಗಳೇನಕ್ಕೆ? ಆದ್ರೂ ಆ ಸೀರೆ ತುಂಬಾ ಚೆನ್ನಾಗಿದೆ. ನೋಡಿದ್ರ ಮಾವಯ್ಯ, ಬಡತನ ಅಂದ್ರೆ ಇದೆ, ಇದ್ದದ್ರಲ್ಲೇ ಹೊಂದ್ಕೊಂಡು ಹೋಗ್ಬೇಕಂತೆ. ನಮ್ ಹಾಗೆ ದರ್ಜೆಯಿಂದ ಬದುಕೋದು ಇವ್ರಿಗೆ ಬರಲ್ಲ. ಅಮ್ಮ ಅವನಿ, ದರ್ಜೆ ಅನ್ನೋದು ಬಟ್ಟೆಲಿರಲ್ಲಮ್ಮ, ಮನಸ್ಸಲ್ಲಿರ್ಬೇಕು. ಅನಾಮಿಕಾಳ ತ್ಯಾಗ ದೊಡ್ಡದು. ಕುಟುಂಬನ ಹೇಗೆ ನಡೆಸ್ಬೇಕೋ ಅವಳಿಗೆ ತುಂಬಾ ಚೆನ್ನಾಗಿ ಗೊತ್ತು. ಓಹೋ, ಮಾವಯ್ಯ ಯಾವಾಗ್ಲೂ ದೊಡ್ಡ ಸೊಸೆನೆ ಹಿಂದಕ್ ಹಾಕೊಂಡ್ ಬರ್ತೀರಾ? ಸರಿ ಬಿಡಿ, ನಾಳೆ ರಂಗೋಲಿ ಸ್ಪರ್ಧೆ ಇದೆಲ್ಲ, ಅದ್ರಲ್ಲಿ ನಮ್ಮ ಟ್ಯಾಲೆಂಟ್ ಏನೋ ತೋರಿಸ್ತೀವಿ. ಆಗಲಾದ್ರೂ ನಮ್ಮನ್ನ ಮೆಚ್ಕೊಂತೀರಾ ಇಲ್ವೋ ನೋಡೋಣ. ರಂಗೋಲಿ ಸ್ಪರ್ಧೆ ಪಕ್ಕದಲ್ಲಿಡಿ. ನಾಳೆ ಬೆಳಿಗ್ಗೆ ಬೋಗಿ ಬೆಂಕಿ ಹಾಕ್ಬೇಕು. ಎಲ್ರು ಬೇಗನೆ ಹೇಳ್ಬೇಕು. ಅತ್ತೆ, ನಾನು ಬೆಳಿಗ್ಗೆನೆ ಹೇಳಲ್ಲ, ತುಂಬಾ ಚಳಿಯಾಗಿರುತ್ತೆ. ನಾನು 8 ಗಂಟೆಗೆ ಹೇಳ್ತೀನಿ ಬಿಡಿ. ನಾನು ಕೂಡ ಅತ್ತೆ, ನನ್ನ ಬ್ಯೂಟಿ ಸ್ಲೀಪು ಹಾಳಾಗ್ ಹೋಗುತ್ತೆ. ಬೋಗಿ ಬೆಂಕಿ ಅಂದ್ರೆ ಹೊಗೆ ಧೂಳು ನನ್ಗ ಆಗೋದಿಲ್ಲ. ಪರವಾಗಿಲ್ಲ ಬಿಡಿ ಅತ್ತೆ, ನಾನು ರಮೇಶ್ರ ಸೇರಿ ಏರ್ಪಾಟು ಮಾಡ್ತೀವಿ. ನೀವು ವಿಶ್ರಾಂತಿ ತಗೊಳ್ಳಿ. ನೋಡಿದ್ರಾ, ಇದನ್ನೇ ಜವಾಬ್ದಾರಿ ಅಂತಾರೆ. ಮನೆ ದೊಡ್ಡ ಸೊಸೆ ಅಂದ್ರೆ ಹೇಗಿರ್ಬೇಕು? ನಿಮ್ಗೆ ಕೇವಲ ನಿಮ್ಮ ಸುಖನೇ ಮುಖ್ಯ. ನನ್ಗೆ ಹಸುವೆ ಇಲ್ಲ, ನಾನು ಮಲ್ಕೋತೀನಿ. ನಾನು ಕೂಡ, ಈ ಮನೆಯಲ್ಲಿ ನಮಗೆ ಬೆಲೆನೇ ಇಲ್ಲ. ಹಾಗೆ ಹೇಳಿ ಅವನಿ, ಅಂಜಲಿ ಕೋಪದಿಂದ ಹೊರಟು ಹೋಗುತ್ತಾರೆ. ಸುರೇಶ್ ಅಣ್ಣನವರು ತಲೆನ ಹಿಡ್ಕೋತಾರೆ. ಅಮ್ಮ, ಅವ್ರನ್ನೇನು ಅನ್ಬೇಡಿ, ಅವರು ಬೆಳೆದಿದ್ದೆ ಹಾಗೆ. ಅವ್ರ ಬೆಳವಣಿಗೆ ಆಗಿದೆ ಅಂತ ಪದ್ಧತಿ ಬದಲಾಯಿಸೋದ್ ಬೇಡ. ನಾಳೆ ಬೆಳಿಗ್ಗೆ ಮಕ್ಕಳು ಹುಟ್ಟಿದ್ರೆ ಅವ್ರಿಗೇನ್ ಕಲಿಸ್ತೀರಾ? ಕೋಪ ಮಾಡ್ಕೋಬಿಡಿ ಅತ್ತೆ, ಅವರು ಕೂಡ ನಿಧಾನವಾಗಿ ಬದಲಾಗ್ತಾರೆ ಬಿಡಿ. ಬನ್ನಿ, ಊಟ ಮಾಡಿ. ಹಾಗೆ ಅನಾಮಿಕಾ ಎಷ್ಟು ಚೆನ್ನಾಗಿ ಹೇಳಿದರೂ ಅವನಿ, ಅಂಜಲಿಯರ ಮನಸ್ಸಲ್ಲಿ ಮಾತ್ರ ಅನಾಮಿಕಳ ಮೇಲೆ ಅಸೂಯೆ, ದ್ವೇಷ ಹಾಗೆ ಇರುತ್ತದೆ. ನಾಳೆ ನಡೆಯುವ ರಂಗೋಲಿ ಸ್ಪರ್ಧೆಯಲ್ಲಿ ಅನಾಮಿಕಳನ್ನು ಹೇಗಾದರೂ ಸೋಲಿಸಿ ತಮ್ಮ ದೊಡ್ಡತನವನ್ನು ನಿರೂಪಿಸಬೇಕು ಎಂದು ಅವರು ನಿರ್ಣಯಿಸಿಕೊಳ್ಳುತ್ತಾರೆ.
ಮಾರನೇ ದಿನ ಬೆಳಿಗ್ಗೆ ಮನೆಯ ಮುಂದೆ ಅನಾಮಿಕಾ ರಮೇಶ್ ಬೋಗಿ ಬೆಂಕಿಯನ್ನು ಹಾಕ್ತಾ ಇರ್ತಾರೆ. ಶಾರದಾ ಪ್ರಸಾದರು ಚಳಿ ಕಾಯಿಸ್ಕೊತಾ ಇರ್ತಾರೆ. ಸುರೇಶ್ ಅಣ್ಣರು ಹೊರಗೆ ಬರುತ್ತಾರೆ. ಅವನಿ ಅಂಜಲಿಯರು ಮಾತ್ರ ಬಾಲ್ಕನಿಯಲ್ಲಿ ನಿಂತು ನೋಡ್ತಾ ಇರ್ತಾರೆ. ಅನಾಮಿಕಾ, ಸಗಣಿ ಭರಣಿ ತಗೊಂಬ, ಬೆಂಕಿ ಚೆನ್ನಾಗಿ ಉರಿಯುತ್ತೆ. ತಗೊಳ್ರಿ ಮಾವಯ್ಯ, ಚಳಿ ಕಡಿಮೆ ಆಗ್ತಾ ಇದೆಯಾ? ಹಾಯಾಗಿದೆ ಅಮ್ಮ. ಹಬ್ಬದ ಕಳೆ ಎಲ್ಲ ನಿಮ್ಮಿಬ್ಬರಿಂದಲೇ ಬಂದಿದೆ. ಆ ಮಹಡಿ ಮೇಲಿರುವ ಮಹಾರಾಣಿಯರು ಕೆಳಗಿಳಿದು ಬರೋಲ್ವಲ್ಲ. ಹಾಗಿರುವಾಗ ಬಾಲ್ಕನಿಯಲ್ಲಿ ಅವನಿ ಅಂಜಲಿ ಮಾತನಾಡಿಕೊಳ್ಳುತ್ತಾ ಇರ್ತಾರೆ. ನೋಡಿದ್ಯಾ ಅಂಜಲಿ, ಆ ಹೊಗೆಲಿ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ? ನಾವಂತೂ 1 ನಿಮಿಷ ಕೂಡ ಅಲ್ಲಿರೋಕ್ಕಾಗಲ್ಲ. ಹೌದು ಅಕ್ಕ, ನಮ್ಮ ಸ್ಕಿನ್ ಹಾಳಾಗಿ ಹೋಗಲ್ವಾ? ಆದ್ರೂ ನಾವು ಸ್ಪರ್ಧೆಗೆ ಸಿದ್ಧವಾಗ್ಬೇಕು. ನಾನು ಇಂಟರ್ನೆಟ್ ಅಲ್ಲಿ ಲೇಟೆಸ್ಟ್ ರಂಗೋಲಿ ಡಿಸೈನ್ ನ ಡೌನ್ಲೋಡ್ ಮಾಡಿದ್ದೀನಿ. ನಾನು ಸ್ಪೆಷಲ್ ಸ್ಟೆನ್ಸಿಲ್ ತಗೊಂಡಿದ್ದೀನಿ. ಬಣ್ಣ ಹಾಕಿದ್ರೆ ಸಾಕು, ಡಿಸೈನ್ ಅದೇ ಬರುತ್ತೆ. ನಮ್ಮ ಕೈಗೆ ಮಣ್ಣು ಅಂಟೋದಿಲ್ಲ, ಕಷ್ಟ ಮೊದಲೇ ಇರೋದಿಲ್ಲ. ಸೂಪರ್ ಐಡಿಯಾ. ಅನಾಮಿಕಾ ಅಕ್ಕ ಪಾಪ ಅಕ್ಕಿ ಹಿಟ್ಟಿನಿಂದ ಗಂಟೆ ಕಷ್ಟಪಟ್ಟು ಹಾಕ್ತಾಳೆ. ನಾವು ನಿಮಿಷದಲ್ಲಿ ಹಾಕ್ಬಿಟ್ಟು ಪ್ರೈಸ್ ಹೊಡಿಬೇಕು. ಖಚಿತವಾಗಿ ಆ ಬಂಗಾರದ ನಾಣ್ಯ ನಂದೇ. ಹಾಗೆ ಬೋಗಿ ಹಬ್ಬ ಕಳೆದು ಹೋಗುತ್ತದೆ. ಮಾರನೇ ದಿನ ಸಂಕ್ರಾಂತಿ ಹಬ್ಬ. ಊರಿನ ಗುಡಿ ಆವರಣದಲ್ಲಿ ರಂಗೋಲಿ ಸ್ಪರ್ಧೆಗೆ ಭಾರಿ ಏರ್ಪಾಟು ನಡೆದಿರುತ್ತದೆ. ಊರಿನ ಹೆಣ್ಣು ಮಕ್ಕಳೆಲ್ಲ ಅಲ್ಲಿ ಸೇರಿರುತ್ತಾರೆ. ಬಣ್ಣ ಬಣ್ಣದ ರಂಗೋಲಿಯಿಂದ ಆ ಜಾಗವೆಲ್ಲ ಕಳಕಳೆಯಾಡ್ತಾ ಇರುತ್ತದೆ. ಶಾರದಾ ತನ್ನ 3 ಸೊಸೆಯರ ಜೊತೆ ಸೇರಿ ಗುಡಿಗೆ ಬರುತ್ತಾಳೆ. ಇನ್ನು ಆ ದಿನ ಗುಡಿಯ ಆವರಣದಲ್ಲಿ ಸ್ಪರ್ಧೆಯ ಆವರಣದಲ್ಲಿ ಬಹಳ ಜನ ಹೆಂಗಸರಿರುತ್ತಾರೆ. ಜಡ್ಜ್ ಆಗಿ ಊರಿನ ದೊಡ್ಡವರು, ಪೂಜಾರಿಯವರು ಇರುತ್ತಾರೆ. ಅವನಿ ಅಂಜಲಿ ಇಬ್ಬರು ತಮ್ಮ ಬೆಲೆಬಾಳುವ ಕಿಟ್ ಜೊತೆ ಸಿದ್ಧವಾಗಿರುತ್ತಾರೆ. ಅನಾಮಿಕಾ ಒಂದು ಚಿಕ್ಕ ಚೀಲದಲ್ಲಿ ಅಕ್ಕಿ ಹಿಟ್ಟು, ಅರಿಶಿನ, ಕುಂಕುಮ, ಕೆಲವು ಸೊಪ್ಪು, ಹೂಗಳನ್ನ ಹಿಡಿದುಕೊಂಡು ನಿಂತಿರುತ್ತಾಳೆ. ಏನಕ್ಕ, ಕೇವಲ ಅಕ್ಕಿ ಹಿಟ್ಟು ಹೂವೇ ತಂದಿದ್ಯಾ? ಬಣ್ಣಗಳಲ್ಲಿ ನನ್ಗೆ ಬಣ್ಣ ಕೊಂಡ್ಕೊಳ್ಳೋದಕ್ಕೆ ಸ್ಥಾಯಿ ಇಲ್ಲ ಬಿಡಮ್ಮ. ಆದ್ರೂ ನಮ್ಮ ಸಂಪ್ರದಾಯದ ಪ್ರಕಾರ ರಂಗೋಲಿ ಅಂದ್ರೆ ಅಕ್ಕಿ ಹಿಟ್ಟಿನಿಂದಲೇ ಹಾಕ್ಬೇಕು. ಅದೇ ಲಕ್ಷ್ಮೀದೇವಿಗೆ ಇಷ್ಟ. ಓಹೋ, ಮತ್ತೆ ಶುರು ಮಾಡಿದ್ಯಾ? ಇಲ್ಲಿ ಅಂದ ನೋಡ್ತಾರೆ, ಭಕ್ತಿ ಅಲ್ಲ. ನೀನು ಆ ಬಿಳಿ ಹಿಟ್ಟಿನಿಂದ ಏನು ಮಾಡ್ತೀಯೋ ನೋಡೋಣ. ಎಲ್ಲರಿಗೂ ನಮಸ್ಕಾರ. ಈ ದಿನದ ರಂಗೋಲಿ ಸ್ಪರ್ಧೆಗೆ ಸ್ವಾಗತ. ನಿಯಮಗಳು ಎಲ್ಲರಿಗೂ ಗೊತ್ತಿದೆ ಅಲ್ಲ. 1 ಗಂಟೆ ಸಮಯವಿದೆ. ಯಾರ ರಂಗೋಲಿ ಅಂದವಾಗಿ ಅರ್ಥವಂತವಾಗಿ ಇರುತ್ತದೋ ಅವರೇ ವಿಜೇತರು. ಸಮಯ ಶುರುವಾಯಿತು. ಇನ್ನು ಆ ಸಮಯದಲ್ಲಿ ವಿಸಿಲ್ ಹೊಡೆಯುತ್ತಲೇ ಎಲ್ಲರೂ ರಂಗೋಲಿ ಹಾಕಲಿಕ್ಕೆ ಶುರು ಮಾಡುತ್ತಾರೆ. ಅವನಿ ತನ್ನ ಸ್ಟೆನ್ಸಿಲ್ ತೆಗೆದು ನೆಲದ ಮೇಲೆ ಇಟ್ಟು ಅದರ ಮೇಲೆ ಬಣ್ಣಗಳು ಚೆಲ್ಲಲಿಕ್ಕೆ ಶುರು ಮಾಡುತ್ತಾಳೆ. ಬಹಳ ಸುಲಭವಾಗಿ, ವೇಗವಾಗಿ ಡಿಸೈನ್ ಬರ್ತಾ ಇರುತ್ತೆ. ಅಂಜಲಿ ತನ್ನ ಫೋನ್ ಅಲ್ಲಿರುವ ಡಿಸೈನ್ ಅನ್ನು ನೋಡುತ್ತಾ ಬೆಲೆ ಬಾಳುವ ಗ್ಲಿಟರ್ ಪೌಡರ್ಸ್ ಉಪಯೋಗಿಸುತ್ತಾ ರಂಗೋಲಿ ಹಾಕ್ತಾ ಇರ್ತಾಳೆ. ಅನಾಮಿಕಾ ಮಾತ್ರ ಕಣ್ಣು ಮುಚ್ಚಿಕೊಂಡು 1 ಕ್ಷಣ ದೇವರನ್ನು ನೆನೆಸಿಕೊಳ್ಳುತ್ತಾಳೆ. ಆ ನಂತರ ಅಕ್ಕಿ ಹಿಟ್ಟಿನಿಂದ ಚುಕ್ಕಿ ಇಡಲಿಕ್ಕೆ ಶುರು ಮಾಡುತ್ತಾಳೆ. ತನ್ನ ಕೈಗಳು ಬಹಳ ವೇಗವಾಗಿ, ಲಯಬದ್ಧವಾಗಿ ಕದಲುತ್ತಾ ಇರುತ್ತದೆ. ಆಕೆ ರಥದ ರಂಗೋಲಿ ಹಾಕಬೇಕು ಎಂದು ನಿರ್ಣಯಿಸಿರುತ್ತಾಳೆ. ನೋಡು ಅಂಜಲಿ, ನನ್ನ ರಂಗೋಲಿ ಅರ್ಧ ಆಗಿ ಹೋಯ್ತು. ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ನೋಡು. ಮೆಜರ್ ಪ್ರಿಂಟ್ ಆಗಿದೆ ಅಲ್ವಾ? ಹೌದು ಅಕ್ಕ, ನಂದು ಕೂಡ ನೋಡು. ಈ ಮಿಂಚು ನೋಡ್ತಾ ಇದ್ರೆ ಜಡ್ಜಿಗಳು ಕಣ್ಣು ತೆಗಿಯಕ್ಕಾಗಲ್ಲ. ಅನಾಮಿಕಾ ಅಕ್ಕ ಇನ್ನು ಚುಕ್ಕಿಗಳೇ ಇಡ್ತಾ ಇದ್ದಾಳೆ ಪಾಪ. ಆಗ ಅನಾಮಿಕಾ ಹಾಕುತ್ತಿರುವ ರಂಗೋಲಿ ಮಾಮೂಲಿ ರಂಗೋಲಿ ಅಲ್ಲ, ಅದು ಎಷ್ಟೋ ಕ್ಲಿಷ್ಟವಾದ ರಥದ ರಂಗೋಲಿ. ಆ ಬಿಳಿ ಬಣ್ಣ ಕಪ್ಪನೆಯ ನೆಲದ ಮೇಲೆ ಬೆಳಗಿ ಹೋಗುತ್ತಾ ಇರುತ್ತದೆ. ಹಾಗಿರುವಾಗ ಸಮಯ ಕಳೆಯುತ್ತಿದ್ದ ಹಾಗೆ ಅವನಿ ಅಂಜಲಿಯರ ರಂಗೋಲಿ ಪೂರ್ತಿಯಾಗುತ್ತದೆ. ಬಣ್ಣ ಬಣ್ಣದ ಡಿಸೈನ್ಗಳು, ಮಿಂಚುಗಳು ಬಂದು ಜನ ಆಕರ್ಷಿತರಾಗುತ್ತಾರೆ. ಅಮ್ಮಯ್ಯ, ನಂದು ಪೂರ್ತಿಯಾಗಿ ಹೋಯ್ತು. ಅಂಜಲಿ, ನಿಂದು ಕೂಡ ಸಖತ್ತಾಗಿದೆ. ಖಚಿತವಾಗಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಪ್ರೈಸ್ ಬರುತ್ತೆ. ಹೌದು, ಅನಾಮಿಕಾ ಅಕ್ಕನ ರಂಗೋಲಿ ನೋಡು, ಇನ್ನು ಹಾಕ್ತಾನೆ ಇದ್ದಾಳೆ. ಏನೋ ಗೆರೆಗಳು ಕೇಳಿತಾ ಇದ್ದಾಳೆ. ಅದ್ರಲ್ಲಿ ಅಂದವೇನಿದೆ? ಕಲರ್ಫುಲ್ ಆಗೂ ಇಲ್ವಲ್ಲ. ಹಾಗಿರುವಾಗ ಅನಾಮಿಕಾ ರಂಗೋಲಿ ಕೊನೆ ದಶೆಗೆ ಸೇರಿರುತ್ತದೆ. ಆಕೆ ಅಕ್ಕಿ ಹಿಟ್ಟಿನಿಂದ ರಥ ಬರೆಯುತ್ತಾಳೆ. ಆ ರಥದ ಚಕ್ರಗಳ ಮಧ್ಯೆ ಅರಿಶಿನ ಕುಂಕುಮದ ಜೊತೆ ಅಲಂಕರಿಸಿರುತ್ತಾಳೆ. ಖಾಲಿ ಪ್ರದೇಶದಲ್ಲಿ ಹೂವಿಡುತ್ತಾಳೆ. ಎಲೆಗಳನ್ನು ಹರಿದು ತೋರಣವಾಗಿಡುತ್ತಾಳೆ. ಪ್ರಕೃತಿ ಸಿದ್ಧವಾದ ಬಣ್ಣಗಳಿಂದ ಆ ರಂಗೋಲಿ ಇರುತ್ತದೆ. ನೋಡಿದ್ರೇನ್ರಿ, ಅನಾಮಿಕಾ ಹಾಕಿದ ರಂಗೋಲಿ ಚಿಕ್ಕಂದನಲ್ಲಿ ನಮ್ಮ ಅಮ್ಮಮ್ಮ ಹಾಕ್ತಾ ಇದ್ರು. ಎಷ್ಟು ಕಳಕಳೆಯಾಗಿದೆಯೋ. ಹೌದು ಶಾರದಾ, ಅವನಿ ಅಂಜಲಿ ಹಾಕಿದ್ದು ಪ್ರಿಂಟಿಂಗ್ ಆಗಿದೆ. ಆದ್ರೆ ಅನಾಮಿಕಾ ಹಾಕಿದ್ದರಲ್ಲಿ ಪ್ರಾಣವಿದೆ. ಅವಳ ಕಷ್ಟವೆಲ್ಲ ಕಾಣಿಸ್ತಾ ಇದೆ. ಇನ್ನು ಊರಿನ ಹಿರಿಯ, ಸಮಯ ಮುಗಿದಿದೆ. ಎಲ್ಲರೂ ನಿಲ್ಲಿಸಿ. ಜಡ್ಜಿಗಳು ಈಗ ಪರಿಶೀಲಿಸುತ್ತಾರೆ. ಹಾಗೆ ಜಡ್ಜಿಗಳು ಒಂದೊಂದು ರಂಗೋಲಿಯನ್ನು ಪರಿಶೀಲಿಸುತ್ತಾ ಬರ್ತಾ ಇರ್ತಾರೆ. ಅವನಿ ರಂಗೋಲಿ ಹತ್ರ ಬರುತ್ತಲೇ, ರಂಗೋಲಿ ತುಂಬಾ ಚೆನ್ನಾಗಿದೆ, ಆದ್ರೆ ಇದು ಸ್ಟೆನ್ಸಿಲ್ ಉಪಯೋಗಿಸಿ ಬರ್ದ ಹಾಗಿದೆ.
ಕೈಯಲ್ಲಿ ಹಾಕಿದ ನೈಪುಣ್ಯ ಕಾಣಿಸ್ತಾ ಇಲ್ಲ. ಆದ್ರೆ ಸರ್ ಕಲರ್ ತುಂಬಾ ಕಾಸ್ಟ್ಲಿ ಸರ್. ರಂಗೋಲಿ ನೋಡಿ. ಇದು ರಂಗೋಲಿ ಸ್ಪರ್ಧೆ ಅಮ್ಮ, ಪೇಂಟಿಂಗ್ ಸ್ಪರ್ಧೆ ಅಲ್ಲ. ಸಂಪ್ರದಾಯವೇ ನಮಗೆ ಮುಖ್ಯ. ಆ ನಂತರ ಅಂಜಲಿ ರಂಗೋಲಿ ಹತ್ರಕ್ಕೆ ಹೋಗುತ್ತಾರೆ. ವಾವ್, ತುಂಬಾ ಮಿಂಚ್ತಾ ಇದೆ. ಆದ್ರೆ ಇದರಲ್ಲಿ ಉಪಯೋಗಿಸಿದ ಬಣ್ಣಗಳು ಪರಿಸರಕ್ಕೆ ಒಳ್ಳೆಯದಲ್ಲ. ಪ್ಲಾಸ್ಟಿಕ್ ಗ್ಲಿಸ್ಟರ್ ಉಪಯೋಗಿಸಿದ್ದೀರಾ. ರಂಗೋಲಿ ಅಂದ್ರೆ ಭೂಮಿಗೂ ಪ್ರಕೃತಿಗೂ ಹತ್ತಿರವಾಗಿರ್ಬೇಕು. ಹಾಗೆ ನೀವು ರೂಲ್ಸ್ ಅಲ್ಲಿ ಹೇಳಿಲ್ಲವಲ್ಲ ಸರ್. ಹೇಳದೇ ಇದ್ರು ಅದು ನಮ್ಮ ಜವಾಬ್ದಾರಿ ಅಮ್ಮ. ಹಾಗೆ ಕಡೆಗೆ ಅನಾಮಿಕಳ ರಂಗೋಲಿ ಹತ್ರ ಬರುತ್ತಾರೆ. ಆ ದೊಡ್ಡ ರಥದ ರಂಗೋಲಿಯನ್ನು ಅದರಲ್ಲಿ ಉಪಯೋಗಿಸಿದ ಹೂವು, ಅರಿಶಿನ, ಕುಂಕುಮವನ್ನು ನೋಡಿ ಆ ಜಡ್ಜಿಗಳು ಆಶ್ಚರ್ಯ ಹೋಗುತ್ತಾರೆ. ವಾವ್, ಅದ್ಭುತ! ಎಷ್ಟು ಕ್ಲಿಷ್ಟವಾದ ಡಿಸೈನ್. ಒಂದು ಚುಕ್ಕಿ ಕೂಡ ತಪ್ಪಿಲ್ಲದೆ ಮಾಡಿದ್ದಾರೆ. ಅಕ್ಕಿ ಹಿಟ್ಟು ಉಪಯೋಗಿಸಿದ್ದರಿಂದ ಇರುವೆಗಳಿಗೆ, ಹಕ್ಕಿಗಳಿಗೆ ಆಹಾರ ಕೂಡ ಸಿಕ್ಕುತ್ತಾ ಇದೆ. ಇದೇ ನಿಜವಾದ ಸಂಕ್ರಾಂತಿ ರಂಗೋಲಿ. ಹೌದು, ಬಣ್ಣದ ಆಕರ್ಷಣೆಗಿಂತ ಕೈಯ ನೈಪುಣ್ಯ, ಸಂಪ್ರದಾಯ ಇದರಲ್ಲಿ ಕಾಣಿಸ್ತಾ ಇದೆ. ಬಹಳ ಸಹನೆಯಿಂದ ನೀವು ಹಾಕಿದ್ದೀರಾ. ಧನ್ಯವಾದಗಳು ಸರ್. ಇದು ನಮ್ಮ ಅಮ್ಮ ಕಲಿಸಿದ ವಿದ್ಯೆ. ಆ ನಂತರ ಜಡ್ಜಿಗಳೆಲ್ಲರೂ ಚರ್ಚಿಸುತ್ತಾರೆ. ರಿಸಲ್ಟ್ ಹೇಳಲಿಕ್ಕೆ ವೇದಿಕೆ ಮೇಲೆ ಬರ್ತಾರೆ. ಅವನಿ ಅಂಜಲಿಯರ ಎದೆ ಗಡಗಡ ಹೊಡ್ಕೋತಾ ಇರುತ್ತೆ. ಅನಾಮಿಕ ಮಾತ್ರ ಪ್ರಶಾಂತವಾಗಿರುತ್ತಾಳೆ. ಈ ದಿನದ ರಂಗೋಲಿ ಸ್ಪರ್ಧೆಯಲ್ಲಿ ಬಹಳ ಜನ ಪಾಲ್ಗೊಂಡಿದ್ದೀರಾ. ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಆದರೆ ಸಂಪ್ರದಾಯವನ್ನು, ನೈಪುಣ್ಯವನ್ನು, ಪರಿಸರವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ವಿಜೇತರನ್ನು ಆಯ್ಕೆ ಮಾಡುವುದು ನಡೆದಿದೆ. ಈ ದಿನದ ವಿಜೇತೆ ಶ್ರೀಮತಿ ಅನಾಮಿಕಾ. ಆ ಮಾತನ್ನು ಕೇಳುತ್ತಲೇ ಎಲ್ಲರೂ ಚಪ್ಪಾಳೆ ಹೊಡೆಯುತ್ತಾರೆ. ಶಾರದಾ, ಪ್ರಸಾದ್, ರಮೇಶರ ಮುಖಗಳಲ್ಲಿ ಆನಂದ ಬೆಳಗುತ್ತದೆ. ಅವನಿ ಅಂಜಲಿ ಶಾಕ್ ಆಗುತ್ತಾರೆ. ಏನೋ ಅನಾಮಿಕಾ ಗೆದ್ಲ? ಕೇವಲ ಅಕ್ಕಿ ಹಿಟ್ಟಿನಿಂದ ರಂಗೋಲಿಗೆ ಫಸ್ಟ್ ಪ್ರೈಸಾ? ಇದು ಅನ್ಯಾಯ. ನಮ್ಮ ಕಾಸ್ಟ್ಲಿ ಕಲರ್ಸ್, ಡಿಸೈನ್ಸ್ ವೇಸ್ಟ್ ಆಗಿ ಹೋಯ್ತಾ? ಆಗ ಅನಾಮಿಕಾ ವೇದಿಕೆ ಮೇಲೆ ಹೋಗಿ ಬಹುಮಾನ ತೆಗೆದುಕೊಳ್ಳುತ್ತಾಳೆ. ಮೈಕಲ್ಲಿ ಮಾತಾಡು ಅಂತ ಹೇಳ್ತಾರೆ. ಆಗ ಅನಾಮಿಕಾ ಮೈಕನ್ನು ತೆಗೆದುಕೊಂಡು, ಎಲ್ಲರಿಗೂ ನಮಸ್ಕಾರ. ಈ ಬಹುಮಾನ ನನಗೆ ಬರುವುದು ಬಹಳ ಸಂತೋಷವಾಗಿದೆ. ರಂಗೋಲಿ ಅಂದ್ರೆ ಕೇವಲ ಮನೆ ಮುಂದೆ ಹಾಕುವ ಅಲಂಕಾರವಲ್ಲ, ಅದು ನಮ್ಮ ಸಂಸ್ಕೃತಿಗೆ ಪ್ರತೀಕ. ಬಡವ ಧನಿಕ ಅನ್ನುವ ಭೇದ ದೇವರ ಮುಂದೆ, ಕಲೆಯ ಮುಂದೆ ಇರದು. ಮನಸ್ಸಿಟ್ಟು ಮಾಡಿದರೆ ಮಣ್ಣು ಕೂಡ ಮಾಣಿಕ್ಯವಾಗುತ್ತದೆ. ಈ ವಿಜಯ ನನ್ನ ತಂಗಿಯರು ಅವನಿ ಅಂಜಲಿಯರಿಗೆ ಕೂಡ ಅಂಕಿತ ಮಾಡುತ್ತಾ ಇದ್ದೀನಿ. ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ ಸಮಯದಲ್ಲಿ ಅನಾಮಿಕಳ ಮಾತಿಗೆ ಎಲ್ಲರೂ ಆಶ್ಚರ್ಯ ಹೋಗುತ್ತಾರೆ. ಅವನಿ ಅಂಜಲಿಯರಿಗೆ ನಾಚಿಕೆ ಎನಿಸುತ್ತದೆ. ತಾವು ಎಷ್ಟು ಅವಮಾನಿಸಿದರೂ ಅನಾಮಿಕಾ ತಮ್ಮನ್ನು ನೆನಪಿಟ್ಟುಕೊಂಡು ಮಾತನಾಡುವುದು ಅವರ ಮನಸ್ಸನ್ನು ಕದಲಿಸುತ್ತದೆ. ಇನ್ನು ಶಾರದಾ ಅನಾಮಿಕಳ ಹತ್ತಿರಕ್ಕೆ ಹೋಗಿ, ಅನಾಮಿಕಾ, ನೀನು ಬರೀ ರಂಗೋಲಿ ಸ್ಪರ್ಧೆಯಲ್ಲಿ ಒಂದೇ ಅಲ್ಲ, ಎಲ್ಲರ ಮನಸ್ಸಿನ ಸ್ಪರ್ಧೆಯಲ್ಲೂ ಗೆದ್ದಿದ್ದೀಯಮ್ಮ. ನಿನ್ನ ದೊಡ್ಡತನವೇ ಈ ದಿನ ನಮ್ಮೆಲ್ಲರಿಗೂ ತಿಳಿಯಿತು. ಆಗ ಅಂಜಲಿ, ಅವನಿ ಅನಾಮಿಕಳ ಹತ್ತಿರ ಬರ್ತಾರೆ. ಅಕ್ಕ, ನಮ್ಮನ್ನು ಕ್ಷಮಿಸು. ನಾನು ದುಡ್ಡಿದ್ರೆ ಗೆಲ್ತೀವಿ ಅಂತ ಅಂದ್ಕೊಂಡೆ. ಆದರೆ ಟ್ಯಾಲೆಂಟ್, ಸಹನೆ ಮುಖ್ಯವೆಂದು ನೀನು ನಿರೂಪಿಸಿದ್ಯಾ. ಹೌದು ಅಕ್ಕ, ನಾವು ನಿಮ್ಗೆ ತುಂಬಾ ಮಾತಂದ್ವಿ. ಆದ್ರೂ ನೀವು ನಮ್ಮನ್ನ ಸ್ಟೇಜ್ ಮೇಲೆ ನೆನೆಸಿಕೊಂಡೆ. ನಿನ್ನ ಮನಸ್ಸು ತುಂಬಾ ದೊಡ್ಡದಕ್ಕ. ನಿಜವಾಗಿ ನೀನು ಗ್ರೇಟ್. ಅಯ್ಯೋ, ನೀವೇನು ದುಃಖ ಪಡಬೇಡಿ. ನಾವೆಲ್ಲರೂ ಒಂದೇ ಕುಟುಂಬ. ಒಬ್ಬರಿಗೆ ಬಂದ್ರೆ ಎಲ್ರಿಗೂ ಬಂದ ಹಾಗೆ. ನೋಡಿದ್ಯಾ ಅನಾಮಿಕಾ, ನಿನ್ನ ಒಳ್ಳೆತನವೇ ನಿನ್ನನ್ನು ಗೆಲ್ಲಿಸಿದೆ. ಅದಕ್ಕೆ ನಮ್ಮ ಹೆಂಡತಿಗೆ ಬುದ್ಧಿ ಬಂದಿದ್ದಕ್ಕೆ ನಂಗೆ ತುಂಬಾ ಆನಂದವಾಗಿದೆ. ಹೌದು, ಅದಕ್ಕೆ ಈ ದಿನ ನಮ್ಮ ಮನೆಯಲ್ಲಿ ಜಗಳವೆಲ್ಲ ನಿಂತೋದಾಗಿ. ಸಂಕ್ರಾಂತಿ ಎಂದರೆ ಹೊಸ ಬೆಳಕನ್ನು ತರುವುದು. ಈ ದಿನ ನಮ್ಮ ಮನೆಯಲ್ಲಿ ನಿಜವಾದ ಸಂಕ್ರಾಂತಿ ಬಂದಿದೆ. ಅನಾಮಿಕಳ ರಂಗೋಲಿ ನಮ್ಮ ಮನೆಯ ಮುಂದೆ ಅಲ್ಲ, ನಮ್ಮ ಮನಸ್ಸಲ್ಲಿ ಕೂಡ ಒಳ್ಳೆ ರಂಗೋಲಿ ಹಾಕಿದೆ. ಹಾಗೆ ಅನಾಮಿಕಾ ತನ್ನ ಪ್ರತಿಭೆಯಿಂದ, ಒಳ್ಳೆತನದಿಂದ ರಂಗೋಲಿ ಸ್ಪರ್ಧೆಯಲ್ಲಿ ಗೆಲ್ಲುವುದೊಂದೇ ಅಲ್ಲದೆ ತನ್ನ ತಂಗಿಯರ ಮನಸ್ಸನ್ನು ಕೂಡ ಗೆಲ್ಲುತ್ತಾಳೆ. ದುಡ್ಡಿಗಿಂತ ಗುಣ ದೊಡ್ಡದು ಎಂದು, ಆಡಂಬರಕ್ಕಿಂತ ಸಂಪ್ರದಾಯ ದೊಡ್ಡದು ಎಂದು ನಿರೂಪಿಸುತ್ತಾಳೆ. ರಾಮಾಪುರದಲ್ಲಿ ಆ ಸಂಕ್ರಾಂತಿ ಯಾವತ್ತೋ ನೆನಪಿರುವ ಹಾಗೆ ಬದಲಾಯಿತು. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.